ಯಾವಾಗಲೂ ಅಪರ್ಣ ಅಂತ ಯಾವತ್ತೂ ಕರೆದಿದ್ದೇ ಇಲ್ಲ. ಶಾಕುಂತಲೆ ಅಂತಲೇ ಕರಿತಾ ಇದ್ದೆ. ಅದು ಆ ಸಂಬಂಧ ನನಗೆ ಆಕೆಗೆ ಇಬ್ಬರಿಗೆ ಗೊತ್ತು. ಶಾಕುಂತಲೆ ಅಂತ ಕರೆದ ತಕ್ಷಣ ವಾಯ್ಸ್ ತಿರುಗಿ ನೋಡ್ತಾ ಇದ್ರು ಅವರು. ಯಾಕೆಂದರೆ 1987ರಲ್ಲಿ ನನ್ನ ರಂಗತಂಡ ಮಲ್ಲಿಕಾ ತಂಡಕ್ಕೆ ಬಹುಶಃ ನನಗೆ ನೆನಪಿದ್ದಂಗೆ ರಂಗಭೂಮಿನಲ್ಲಿ ಆಕೆ ಮಾಡಿದಂಥ ಒಂದೇ ಒಂದು ಪಾತ್ರ ಅಭಿಜ್ಞಾನ ಶಾಕುಂತಲ. ಸೌತ್ ಝೋನ್ ಡ್ರಾಮಾ ಫೆಸ್ಟಿವಲ್ಲು ಕ್ಯಾಲಿಕಟ್ಟಲ್ಲಿ ನಡೆದಾಗ ಆ ಪಾತ್ರ ಮಾಡಿದ್ರು. ಅದು ಒಂದೇ ನಾಟಕ, ಅಷ್ಟೊತ್ತಿಗಾಗಲೇ ಮಸಣದವು ಸಿನಿಮಾದಲ್ಲಿ ಅವರು ಆಕೆ ಮಾಡಿದರು. ಅಂದಿನಿಂದ 1987ರಿಂದ ಮೊನ್ನೆ ಮಾರ್ಚ್ 3ನೇ ತಾರೀಕು ನಮ್ಮ ವಾಣಿಜ್ಯ ಮಂಡಳಿಯ ಒಂದು ಚಿತ್ರರಂಗದ ಒಂದು ಕಾರ್ಯಕ್ರಮ, ನಮ್ಮ ಪದಾಧಿಕಾರಿಗಳು ಬೇರೆ ಬೇರೆ ಅವರ ಹೆಸರೆಲ್ಲ ಹೇಳಿದಾಗ್ಲೂ ಇಲ್ಲ ನಾನು ಅಪರ್ಣನೆ ಮಾಡಬೇಕು ಅಂದ್ಬಿಟ್ಟು ಮೊನ್ನೆ ಅವರ ವಸ್ತಾರೆ ಅವರು ಬೆಳಗ್ಗೆ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ. ಮೊನ್ನೆ ಫೆಬ್ರವರಿಯಿಂದ ಇತ್ತೀಚೆಗೆ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು ಅಂತ ಹೇಳಿದರು ಬೆಳಗ್ಗೆ ಟಿ ವಿನಲ್ಲಿ, ಮಾಧ್ಯಮದಲ್ಲಿ. ಆ ಶೋಚನೀಯ ಪರಿಸ್ಥಿತಿ, ಆ ನೋವಿನಲ್ಲೂ ಬಂದು ಮಾರ್ಚ್ 3ನೇ ತಾರೀಕು ನಾನು ಕರೆದೆ ಅಂತ ಅಂದ್ಬಿಟ್ಟು ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಸ್ಕೊಟ್ಬಿಟ್ಟು ಹೋದರು. ಸಿನಿ 90 ಕಾರ್ಯಕ್ರಮನ. ಅಂಥ ಒಂದು ಪ್ರತಿಭೆ, ಅಚ್ಚ ಕನ್ನಡದ ಪ್ರತಿಭೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೊಡಲಿಕ್ಕೆ ಈ ಮೂಲಕ ಪ್ರಾರ್ಥಿಸ್ತೀನಿ.